ಲೈಫ್ ಯಾವಾಗಲೂ ಪರ್ಫೆಕ್ಟ್ ಆಗಿರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ? ಪಾಸಿಟಿವ್ ಆಗಿರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ? ಒಳ್ಳೆಯದೇ ನಡಿಬೇಕು ಯಾವಾಗಲೂ ಅಂತ ಅಂದ್ಕೊಳ್ತಾ ಇದ್ದೀರಾ? ಹಾಗಾದರೆ ಕೇಳಿ ಸ್ನೇಹಿತರೆ, ಅದು ಸರಿಯಾದ ಅಭಿಪ್ರಾಯ ಅಲ್ಲ. ಹಾಯ್, ನಾನು ಡಾಕ್ಟರ್ ಭಾರತಿ, ಲೈಫ್ ಕೋಚ್. ಈಗ ನೋಡೋಣ ಯಾಕೆ ಅದು ಸರಿ ಅಲ್ಲ ಅಂತ. ಈ ಸೃಷ್ಟಿಯಲ್ಲಿ, ಪ್ರಕೃತಿಯಲ್ಲಿ ಯಾವಾಗಲೂ ಎರಡು ಶಕ್ತಿಗಳಿದೆ. ಒಂದು ಧನಾತ್ಮಕ ಶಕ್ತಿ, ಮತ್ತೊಂದು ಋಣಾತ್ಮಕ ಶಕ್ತಿ. ಎಲ್ಲಿ ಪಾಸಿಟಿವಿಟಿ ಇರುತ್ತೆ ಅಲ್ಲಿ ಡೆಫಿನೆಟ್ಲಿ ನೆಗೆಟಿವಿಟಿ ಇದ್ದೇ ಇರುತ್ತೆ. ಎಲ್ಲಿ ನೆಗೆಟಿವಿಟಿ ಇರುತ್ತೆ ಅಲ್ಲಿ ಡೆಫಿನೆಟ್ಲಿ ಪಾಸಿಟಿವಿಟಿ ಇರುತ್ತೆ. ಈಗ ಗೊತ್ತಾಯ್ತಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ? ಹಗಲು ರಾತ್ರಿ, ಸ್ತ್ರೀ ಪುರುಷ, ಒಳ್ಳೆಯದು ಕೆಟ್ಟದ್ದು, ಕಪ್ಪು ಬಿಳಿ, ಹೀಗೆ ಈ ಪ್ರಕೃತಿ ಒಂದು ಸಮತೋಲನವನ್ನು ಕಾಯ್ಕೊಂಡು ಬರ್ತಾ ಇದೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಎಲ್ಲವೂ ಧನಾತ್ಮಕವಾಗಿಯೂ ಆಗ್ತಾ ಇರುತ್ತೆ, ಋಣಾತ್ಮಕವಾಗಿಯೂ ಆಗ್ತಾ ಇರುತ್ತೆ. ನೀವು ಯಾವಾಗ ತುಂಬ ಖುಷಿಯಾಗಿರ್ತೀರ ಆವಾಗ ಒಂದನ್ನು ನೆನಪಿಸ್ಕೊಳ್ಳಿ, ಈ ಸಂದರ್ಭ ಶಾಶ್ವತ ಅಲ್ಲ. ಯಾವಾಗ ದುಃಖದಲ್ಲಿರ್ತೀರ, ಸಮಸ್ಯೆಯಲ್ಲಿರ್ತೀರ ಆವಾಗಲೂ ಕೂಡ ಈ ಮಾತನ್ನು ನೆನಪಿಸ್ಕೊಳ್ಳಿ, ಈ ಸಂದರ್ಭ ಶಾಶ್ವತ ಅಲ್ಲ. ಹಗಲು ಕಳೆದ ಮೇಲೆ ರಾತ್ರಿ ಹೇಗೆ ಬಂದೇ ಬರುತ್ತೇವೋ, ರಾತ್ರಿ ಕಳೆದ ಮೇಲೆ ಹಗಲು ಹೇಗೆ ಬಂದೇ ಬರುತ್ತೇವೋ, ಹಾಗೆ ಏನು ಪಾಸಿಟಿವಿಟಿನ ನೀವು ನೋಡ್ತಾ ಇದ್ದೀರಾ ಅಥವಾ ತುಂಬ ಖುಷಿಯಾಗಿದ್ದೀರಾ ಅವಾಗ ಅದನ್ನು ನೆನೆಸ್ಕೊಳ್ಳಿ. ಇದಾದಮೇಲೆ ನನಗೆ ಚಾಲೆಂಜ್ ಬರೋಂಥ ಚಾನ್ಸಸ್ ಇದೆ ಅಂತ ಹೇಳಿ. ಯಾವಾಗ ಒಂದು ಸಮಸ್ಯೆಯಲ್ಲಿರ್ತೀರ, ಕಷ್ಟದಲ್ಲಿರ್ತೀರ ಆವಾಗ ನೆನಪಿಸ್ಕೊಳ್ಳಿ, ಈ ಕಷ್ಟ ಯಾವಾಗಲೂ ಪರ್ಮನೆಂಟ್ ಅಲ್ಲ, ಇದಾದ ಮೇಲೆ ಸುಖದ ಕ್ಷಣಗಳು ಬಂದೇ ಬರುತ್ತೆ ಅಂತ. ಇವೆಲ್ಲದರ ಸಾರಾಂಶ ಒಂದೇ, ಏನಂದರೆ ಒಂದು ಸಮತೋಲನದ ದೃಷ್ಟಿ ನಮಗೆ ಇರಬೇಕು. ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಬ್ಯಾಲೆನ್ಸ್ಡ್ ಪರ್ಸ್ಪೆಕ್ಟಿವ್ ಅಂತ ಏನು ಹೇಳ್ತೀವಿ, ನಾವು ಯಾವಾಗಲೂ ಆ ರೀತಿಯಲ್ಲಿ ಜೀವನವನ್ನು ನೋಡಬೇಕಾಗುತ್ತೆ ಸ್ನೇಹಿತರೆ. ಆವಾಗ ನಾವು ತೀರ ಕುಗ್ಗೋದು ಇಲ್ಲ, ತೀರ ಹಿಗ್ಗೋದು ಇಲ್ಲ. ನೆಕ್ಸ್ಟ್ ಟೈಮ್ ನೀವು ಯಾವಾಗಾದರೂ ಖುಷಿ ಇದ್ದಾಗ ನೆನಪಿಸ್ಕೊಳ್ಳಿ, ಏನು ಕಷ್ಟದ ಸಮಯ ಬಂದಿತ್ತು ಅಂತ, ಅಥವಾ ಕಷ್ಟದ ಸಮಯ ಬಂದಾಗ ನೆನೆಸ್ಕೊಳ್ಳಿ ನೀವು ಯಾವಾಗ ತುಂಬ ಆನಂದವಾಗಿದ್ರಿ ಅಂತ. ಆವಾಗ ನಿಮಗೆ ಜೀವನ ತುಂಬ ಸರಳ ಅಂತ ಅನಿಸುತ್ತೆ, ಜೀವನವನ್ನು ಎದುರಿಸೋಕ್ಕೆ ಒಂದು ಧೈರ್ಯ, ಉತ್ಸಾಹ ಬರುತ್ತೆ. ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.